ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಟ್ರಿಪಲ್ ರಶ್ ಕನ್ನಡ ಚಾನಲ್. ಈಗ ನಾವು ಮೋಟೋ ಜಿ ಪಿ ಏನಂತ ತಿಳ್ಕೊಳ್ಳೋದಕ್ಕೆ ಪಾರ್ಟ್ 1 ವಿಡಿಯೋ ನೋಡಿದ್ದೀವಿ. ನೆಕ್ಸ್ಟು ನಾನು ಅದರಲ್ಲಿ ಇನ್ನೂ 3 ಭಾಗ ಉಳಿದಿತ್ತಲ್ಲ, ಅದನ್ನು ಈಗ ಪಾರ್ಟ್ 2 ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಕಸ್ಮಾತ್ ನೀವೇನಾದರೂ ಪಾರ್ಟ್ 1 ವಿಡಿಯೋನ ನೋಡಿಲ್ಲ ಅಂತಂದರೆ ತಪ್ಪದೇ ಫಸ್ಟ್ ಹೋಗ್ಬಿಟ್ಟು ಪಾರ್ಟ್ 1 ವಿಡಿಯೋನ ನೋಡಿ. ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕನ್ನು. ಪಾರ್ಟ್ 1 ನೋಡಿಬಿಟ್ಟು ಇಲ್ಲಿಗೆ ಬಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಾನೇನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂತ. ಈಗ ಬನ್ನಿ ಕಂಟಿನ್ಯೂ ಮಾಡೋಣ ಪಾರ್ಟ್ 2ನ. ಪಾಯಿಂಟ್ ಸಿಸ್ಟಮ್ ವರ್ಕ್ ಆಗೋದಕ್ಕೂ ಮುಂಚೆ ನಾವು ಸರ್ಕ್ಯೂಟ್ ಅಂದರೆ ಏನು, ಟ್ರ್ಯಾಕ್ ಅಂದರೆ ಏನು, ಅದರಲ್ಲಿ ಹೇಗೆ ವಿನ್ ಆಗ್ತಾರೆ ಅನ್ನೋದು ನೋಡ್ಕೊಬೇಕು. ಆಮೇಲಿಂದ ಇನ್ನೊಂದೇನಂತಂದರೆ ಅಲ್ಲಿ ನಮಗೆ ಟ್ರ್ಯಾಕಲ್ಲಿ ಲ್ಯಾಪ್ಸ್ ಅಂತ ಇರುತ್ತೆ. ಲ್ಯಾಪ್ಸ್ ಅಂದರೆ ಏನು, ಒಂದು ರೇಸ್ ಯಾವಾಗ ಮುಗಿಯುತ್ತೆ ನಾನು ಹೇಳ್ತೀನಿ ನಿಮಗೆ. ನೋಡಿ, ಸುಮಾರು ಒಂದು ರೇಸಲ್ಲಿ ಒಂದು 25 ಲ್ಯಾಪ್ ಇರುತ್ತೆ, 25, 27 ಆ ಥರ ಬೇರೆ ಬೇರೆ ಸರ್ಕ್ಯೂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಟೋಟಲ್ ಹಿಂಗೆ ಬಂದರೆ ಒಂದು ಸಲಕ್ಕೆ ಒಂದು 4 ರಿಂದ 5 ಕಿಲೋಮೀಟರ್ ಇರುತ್ತೆ. ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀವಿ ರೇಸು. ಹಿಂಗೆ ಬಂದು ಹಿಂಗೆಲ್ಲ ಹೋಗಿ, ಇದು ಸರ್ಕ್ಯೂಟ್ ಅಂದ್ಕೊಂಡ್ರೆ ಹಿಂಗೆಲ್ಲ ಬಂದು ಇಲ್ಲಿಗೆ ಮುಗಿಸ್ತೀವಿ. ಇಲ್ಲಿಗೆ ಬಂದಾಗ ಒಂದು ಸಲ ಬಂದರೆ 1 ಅಂತ ಆಗುತ್ತೆ. ಹಿಂಗೆ ಗೊತ್ತಾಯ್ತಾ? ಸೊ 1 ಆಯ್ತಾ ಅಲ್ಲಿಗೆ. ನೆಕ್ಸ್ಟು ಸೆಕೆಂಡ್ ಟೈಮ್ ಅಲ್ಲಿಂದ ಕಂಟಿನ್ಯೂ ಆಗ್ತಾರೆ. ಹಿಂಗೆ ಬಂದ್ಬಿಟ್ಟು ಹಿಂಗಿಂದ ಬಂದು ಇಲ್ಲಿಗೆ ಮುಗಿಸ್ತಾರೆ. ಆಗ 1 ಇರೋದು 2 ಆಗುತ್ತೆ. ಹಾಗೇನೆ 25 ಲ್ಯಾಪ್ ಇದೆ ಅಂತಂದ್ರೆ 25 ಸರಿ ಸೇಮ್ ಥಿಂಗ್ ರಿಪೀಟ್ ಮಾಡಬೇಕು. ಇಲ್ಲಿಗೆ ಬಂದು ಇದರಲ್ಲಿ ಹೆಂಗೆ ಅಂತಂದ್ರೆ ಮುಗಿಯುತ್ತೆ 25ನೇ ಲ್ಯಾಪ್ ಅಂತ ಅನ್ಕೊಳ್ಳಿ. ಮುಗಿಯೋ ಟೈಮಲ್ಲಿ ಯಾರು ಇದು ಫಿನಿಶ್ ಇಲ್ಲಿಂದ ಸ್ಟಾರ್ಟ್ ಮಾಡಿರ್ತಾರೆ ಅಂದ್ರೆ ಇದೇ ಫಿನಿಶ್ ಲೈನು. ಯಾರು ಇದನ್ನ ಫಸ್ಟ್ ಕ್ರಾಸ್ ಮಾಡ್ತಾರೆ ಅವರು ರೇಸಲ್ಲಿ ಫಸ್ಟು, ಇಲ್ಲಾಂದ್ರೆ ಸೆಕೆಂಡು, ಇಲ್ಲಾಂದ್ರೆ ಥರ್ಡು. ಆ ಥರ ನಾನು ಲೆಫ್ಟಲ್ಲಿ ಬರಿತಾ ಇದ್ದೀನಿ ನಿಮ್ಗೆ ತೋರ್ಸಕ್ಕಂತ, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಹಿಂಗೆ ಬರ್ತಿದೆ. ಫಸ್ಟು, ಸೆಕೆಂಡ್, ಥರ್ಡು ಇದರಲ್ಲಿ ಮುಗಿಸೋದ್ರ ಮೇಲೆ ಡಿಸೈಡ್ ಆಗುತ್ತೆ ಫಸ್ಟ್ ಯಾರು, ಸೆಕೆಂಡ್ ಯಾರು, ಥರ್ಡ್ ಯಾರು ಅಂತ ಅಂದ್ಬಿಟ್ಟು. ಇದು ಬೇಸಿಕ್ದು ಲ್ಯಾಪ್ಸ್ ಅಂತಂದ್ರೆ ಏನಂತ ಅಂದ್ಬಿಟ್ಟು, ಸರ್ಕ್ಯೂಟ್ ಅಂದ್ರೆ ಏನು, ರೇಸಲ್ಲಿ ಹೇಗೆ ವಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ನಾವು ಪಾಯಿಂಟ್ ಸಿಸ್ಟಮ್ ನೋಡೋಣ ಏನಂತ. ಪಾಯಿಂಟ್ ಸಿಸ್ಟಮ್ ಬರೋದಕ್ಕೆ ಮುಂಚೆ ಒಂದು ರೇಸಲ್ಲಿ ಎಷ್ಟು ಜನ ಇರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ 21 ರಿಂದ 23 ಜನ ಇರ್ತಾರೆ ಅನ್ಕೊಳ್ಳಿ ಒಂದು ರೇಸಲ್ಲಿ. ಈಗ ಫಸ್ಟಿಂದ 15ನೇ ಪೊಸಿಷನಲ್ಲಿ ಮುಗಿಸೋ ತನಕ ಅವರಿಗೆ ಇಷ್ಟಿಷ್ಟು ಪಾಯಿಂಟ್ ಬರುತ್ತೆ, 1, 2, 3 ಅಂತ ಅಂದ್ಬಿಟ್ಟು ಇಷ್ಟಿಷ್ಟು ಪಾಯಿಂಟ್ ಬರುತ್ತೆ. ಫಸ್ಟ್ ಬಂದರೆ ರೇಸಲ್ಲಿ 25 ಪಾಯಿಂಟು, ಸೆಕೆಂಡ್ ಬಂತಂದರೆ 20 ಪಾಯಿಂಟು, ಥರ್ಡ್ ಬಂತಂದರೆ 16 ಪಾಯಿಂಟು. ಹಾಗೆ ಕಡಿಮೆ ಬಂದಂಗೆ ಪ್ಲೇಸು ಕಡಿಮೆ ಆಗ್ತಾ ಬರ್ತಾ ಹೋಗುತ್ತೆ ಪಾಯಿಂಟು. ನೀವು ಈ ಲೀಸ್ಟಲ್ಲಿ ನೋಡ್ತಿದ್ದೀರಲ್ಲ, ಹಿಂಗೆ ಕಡಿಮೆ ಆಗ್ತಾ ಬರುತ್ತೆ 15 ತನಕ. ಈಗ ಪಾಯಿಂಟ್ ಸಿಸ್ಟಮ್ ಇದು ಏನಕ್ಕೆ ಅಂತ ಅಂತಂದರೆ, ಈಗ ಒಂದು 3 ರೇಸ್ ಇದೆ ಅಂತ ಅಂದ್ಕೊಳ್ಳಿ ಒಂದು ವರ್ಷದಲ್ಲಿ. 20 ಹೋಗೋದು ಬೇಡ, 3 ಎಕ್ಸಾಂಪಲ್ ತೊಗೊಳ್ಳೋಣ. 3 ರೇಸ್ ಇದೆ ಅಂದ್ಕೊಳ್ಳಿ ಒಂದು ವರ್ಷದಲ್ಲಿ. ಈಗ 3 ರೇಸಲ್ಲಿ ಒಬ್ಬ ಫಸ್ಟ್ ರೇಸಲ್ಲಿ ಬಂದ್ಬಿಟ್ಟು 25 ಪಾಯಿಂಟ್ ತೊಗೊಳ್ತಾನೆ, ಅವನು ವಿನ್ ಆಗ್ತಾನೆ. ಸೆಕೆಂಡ್ ರೇಸಲ್ಲೂ ಬಿದ್ದೋಗ್ತಾನೆ, ಥರ್ಡ್ ರೇಸಲ್ಲೂ ಬಿದ್ದೋಗ್ತಾನೆ. ಅವನಿಗೆ ರೇಸ್ ಮುಗಿಸೋಕ್ಕೆ ಆಗಲ್ಲ. ಆವಾಗ ಒಂದು ಓವರ್ ಆಲ್ ಪಾಯಿಂಟ್ಸ್ ಎಷ್ಟಾಗುತ್ತೆ ವರ್ಷಕ್ಕೆ? 25 ಪಾಯಿಂಟ್ ಆಗುತ್ತೆ. ಇನ್ನೊಬ್ಬ ಬರ್ತಾನೆ, ಇನ್ನೊಬ್ಬ ಇರೋನು ಏನು ಮಾಡ್ತಾನೆ, ಎಲ್ಲ ರೇಸಲ್ಲೂ ಅವನು ಸೆಕೆಂಡ್ ಪೊಸಿಷನಲ್ಲೇ ಮುಗಿಸ್ತಾನೆ. ಫಸ್ಟ್ ರೇಸಲ್ಲೂ ಸೆಕೆಂಡ್ ಮುಗಿಸ್ತಾನೆ, ಸೆಕೆಂಡಲ್ಲೂ ಸೆಕೆಂಡ್ ಮುಗಿಸ್ತಾನೆ, ಥರ್ಡಲ್ಲೂ ಸೆಕೆಂಡ್ ಮುಗಿಸ್ತಾನೆ. ಆಗ ಅವ್ನಿಗೆ ಎಷ್ಟು ಪಾಯಿಂಟ್ ಆಯಿತು? ಎಲ್ಲದರಲ್ಲೂ 20 ಪಾಯಿಂಟ್ ಬಂತು ಸೆಕೆಂಡ್ ಪೊಸಿಷನ್ಗೆ. ಆಗ ಒಟ್ಟು 60 ಪಾಯಿಂಟ್ ಆಯಿತು. ಆಗ 3 ರೇಸಲ್ಲಿ ಒಟ್ಟು ಒಂದು 60 ಪಾಯಿಂಟ್ ಆಯಿತು. ಇನ್ನೊಬ್ಬ ಒಂದು ರೇಸ್ ವಿನ್ ಆಗಿದ್ರು ಓವರ್ ಆಲ್ ಅವನು ಪಾಯಿಂಟ್ಸು ಕಡಿಮೆ ಇದೆ, ಹಾಗಾಗಿ ಅವನು ವರ್ಲ್ಡ್ ಚಾಂಪಿಯನ್ ಆಗೋದಕ್ಕಾಗಲ್ಲ. ಅದಕ್ಕೇನೆ ಏನಕ್ಕೆ ಈ ಥರ ಪಾಯಿಂಟ್ಸ್ ಇರುತ್ತೆ ಅಂತಂದರೆ, ನೀನು ಹೋಗ್ಬಿಟ್ಟು ಯಾವುದೋ ಒಂದು ರೇಸ್ ವಿನ್ ಆಗಿಬಿಟ್ರೆ ಸಾಲಲ್ಲಮ್ಮ, ನಿಂದು ಕನ್ಸಿಸ್ಟೆನ್ಸಿ ತೋರಿಸ್ಬೇಕು. ನೀನು ಆ್ಯಕ್ಚುಲಿ ನಿನ್ಗೆ ಆ ಸ್ಕಿಲ್ಸ್ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ಬೇಕು ಎಲ್ಲರಿಗೂ. ಅವ್ರು ನಿಜವಾಗ್ಲೂ ಅಷ್ಟು ಟ್ಯಾಲೆಂಟ್ ಇರಬೇಕು. ಅಷ್ಟು ಟ್ಯಾಲೆಂಟ್ ಇದ್ದು ಅವ್ರು ನಿಜವಾಗ್ಲೂ ಅದನ್ನು ಅಚೀವ್ ಮಾಡ್ಬೋದು ಅಂತಂದರೆ ಅವಾಗ ಅವರು ವರ್ಲ್ಡ್ ಚಾಂಪಿಯನ್ ಅಂತಂದ್ಬಿಟ್ಟು ಆಗ್ತಾರೆ ಆ ವರ್ಷದಲ್ಲಿ. ಅದಕ್ಕೇ 1-2 ರೇಸಿಂದ ಚಾಂಪಿಯನ್ಶಿಪ್ಪು ಡಿಸೈಡ್ ಮಾಡೋಕ್ಕಾಗಲ್ಲ. ಆಲ್ಮೋಸ್ಟ್ 18-19ನೇ ರೇಸ್ ಕೊನೆ ತನಕ ನಡೆಯುತ್ತಲ್ಲ ರೇಸ್ಗಳು, ಅಲ್ಲಿ ತನಕ ಹೋದಾಗ ಗೊತ್ತಾಗುತ್ತೆ ಚಾಂಪಿಯನ್ಶಿಪ್ಪು ಯಾರು ಅಂತ. ಎಷ್ಟೊಂದು ಸರಿ ಲಾಸ್ಟ್ ರೇಸಲ್ಲಿ ಡಿಸೈಡ್ ಆಗುತ್ತೆ ಇವರು ಈ ಸರಿ ವರ್ಲ್ಡ್ ಚಾಂಪಿಯನ್ ಅಂತ ಹೇಳ್ಬಿಟ್ಟು. ಇದು ಪಾಯಿಂಟ್ ಸಿಸ್ಟಮ್ ವರ್ಕ್ ಆಗೋ ರೀತಿ. ಕ್ವಾಲಿಫೈಯಿಂಗ್ ಅಂದರೆ ಏನು, ಫ್ರೀ ಪ್ರಾಕ್ಟೀಸ್ ಅಂದರೆ ಏನಂತ ಅಂದ್ಬಿಟ್ಟು ನೋಡೋಣ. ಈ ಫ್ರೀ ಪ್ರಾಕ್ಟೀಸು ಕ್ವಾಲಿಫೈಯಿಂಗ್ನ ಎಲ್ಲ ನಾನೊಂದು ಶೀಟಲ್ಲಿ ಬರೆದ್ಬಿಟ್ಟು ನಿಮಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ತೋರಿಸ್ತೀನಿ. ಇದು ಸ್ವಲ್ಪ ಟೆಕ್ನಿಕಲ್ ಇರುತ್ತೆ, ಆದರೆ ಓವರ್ ಆಲ್ ಹೇಳ್ಬೇಕಂತಂದರೆ ಈ ಕ್ವಾಲಿಫೈಯಿಂಗಿಂದ ಏನು ಡಿಸೈಡ್ ಆಗುತ್ತೆ ಅಂದರೆ, ರೇಸಲ್ಲಿ ನಾವು 1, 2, 3 ಅಂತ ನಿಂತ್ಕೊಳ್ತಾರಲ್ಲ, ಒಬ್ಬರಿಂದ ಒಬ್ಬರು ನಿಂತ್ಕೊಳ್ತಾರೆ ರೇಸಲ್ಲಿ.
ಯಾರು ಎಲ್ಲಿ ಬೇಕಲ್ಲಿ ನಿಂತ್ಕೊಳ್ಳೋಂಗಿರೋದಿಲ್ಲ. ಫಸ್ಟ್ ಇಯರ್ ನಿಲ್ಲಬೇಕು, ಸೆಕೆಂಡ್ ಇಯರ್ ನಿಲ್ಲಬೇಕು, ಅದು ಡಿಸೈಡ್ ಆಗೋದು ಈ ಕ್ವಾಲಿಫೈಯಿಂಗು ಫ್ರೀ ಪ್ರಾಕ್ಟೀಸ್ಗಳಿಂದ. ಆಯಿತಾ? ಇದ್ರ ಮೇಲೆ ಅವರು ಎಲ್ಲೆಲ್ಲಿ ಬೇಕು ಅಲ್ಲಿ ನಿಲ್ತಾರೆ. ಮುಂದೆ ನಿಂತಷ್ಟು ಈಸಿಯಾಗಿ ಆರಾಮಾಗಿ ಹೊರಟ್ಬಿಡ್ಬೋದು. ಅದು ಮುಂದೆ ನಿಲ್ಬೇಕಂತಂದರೆ ಇದರಲ್ಲೆಲ್ಲ ಅವರು ಎಷ್ಟು ರಿಸಲ್ಟ್ ತೊಗೊಳ್ತಾರೆ ಅದ್ರ ಮೇಲೆ ನಿಲ್ಸ್ಕೊಂಡು ಬರ್ತಾರೆ. ಅದೇ ಫ್ರೀ ಪ್ರಾಕ್ಟೀಸು ಮತ್ತು ಕ್ವಾಲಿಫೈಯಿಂಗು. ಇದಕ್ಕೆ ಮುಂಚೆ ನಿಮಗೆ ಇನ್ನೊಂದು ವಿಚಾರ ಏನು ಹೇಳ್ಬೇಕಂತಂದರೆ ಲ್ಯಾಪ್ ಟೈಮ್ ಅಂತ ಬರುತ್ತೆ. ಲ್ಯಾಪ್ ಟೈಮ್ ಏನಂತಂದ್ಬಿಟ್ಟು ಹೇಳ್ತೀನಿ ನೋಡಿ ಫಸ್ಟು. ಓಕೆ ನೋಡಿ, ಲ್ಯಾಪ್ ಟೈಮ್ ಅಂತಂದರೆ ಏನಂದರೆ ಫಸ್ಟು ನಿಮ್ಗೆ ಇವಾಗ ಯಾರು ಹೋಗ್ಬಿಟ್ಟು ಡೈರೆಕ್ಟಾಗಿ ರೇಸು ಮಾಡೋದಿಲ್ಲ. ಒಂಚೂರು ಅವರು ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ ಯಾವ್ದಾದ್ರು ಒಂದು ಟ್ರ್ಯಾಕ್ ಅಂತ ಇದ್ದಾಗ ಅಲ್ಲಿ, ಕರೆಕ್ಟ್ ಅಲ್ಲ? ಈಗ ನಿಮಗೆ 30 ನಿಮಿಷ ಟೈಮ್ ಕೊಡ್ತಾರೆ ಅನ್ಕೊಳ್ಳಿ. 30 ನಿಮಿಷದಲ್ಲಿ ನೀವು ಒಂದು 10 ಲ್ಯಾಪ್ ಮಾಡ್ಬೋದು. ನಾನು ಇಲ್ಲಿ ಎಕ್ಸಾಂಪಲ್ 3 ಲ್ಯಾಪ್ ತಗೊಳ್ತೀನಿ, ಗೊತ್ತಾಯ್ತಾ? ಆ 3 ಲ್ಯಾಪಲ್ಲಿ ನಾನು ಫಸ್ಟ್ ಲ್ಯಾಪು 1 ನಿಮಿಷ 51 ಸೆಕೆಂಡಲ್ಲಿ ಮುಗಿಸ್ತೀನಿ. ಸೆಕೆಂಡ್ ಲ್ಯಾಪು ನಾನು 1 ನಿಮಿಷ 27 ಸೆಕೆಂಡಲ್ಲಿ ಮುಗಿಸ್ತೀನಿ. ಥರ್ಡ್ ಲ್ಯಾಪು 1 ನಿಮಿಷ 31 ಸೆಕೆಂಡು. ಇದರಲ್ಲಿ ನಂದು ಬೆಸ್ಟ್ ಲ್ಯಾಪ್ ಟೈಮ್ ಯಾವುದಪ್ಪ? 1.27. ಅದನ್ನ ಕನ್ಸಿಡರ್ ಮಾಡ್ತಾರೆ. ಆ 30 ನಿಮಿಷದಲ್ಲಿ ನೀವು 3 ಲ್ಯಾಪಲ್ಲಿ ಯಾವ್ದು ಬೆಸ್ಟ್ ತೊಗೊಂಡಿದ್ದೀರಾ ಲ್ಯಾಪ್ ಟೈಮು ಮಧ್ಯದ ಇದರಲ್ಲಿ, ಅದನ್ನ ಕನ್ಸಿಡರ್ ಮಾಡ್ತಾರೆ ಲ್ಯಾಪ್ ಟೈಮ್ ಅಂದ್ಬಿಟ್ಟು. ಓಕೆ, ನಾವೀಗ ಫ್ರೀ ಪ್ರಾಕ್ಟೀಸ್ 1 ಅಂತಂದರೆ ಏನು ಅಂತ ನೋಡೋಣ. ಫಸ್ಟು ಏನು ಗೊತ್ತಾ, ರೇಸ್ಗೆ ಹೋಗೋಕ್ಕೆ ಮುಂಚೆ ನಿಮ್ಗೆ ಹೇಳ್ದಂಗೆ ಒಂದಷ್ಟು ಸರಿ ಪ್ರಾಕ್ಟೀಸ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ. ರೇಸು ಇವಾಗ ಭಾನುವಾರ ಇರುತ್ತೆ, ನಮಗೆ ಶುಕ್ರವಾರದಿಂದನೇ ಪ್ರಾಕ್ಟೀಸ್ ಮಾಡೋದಕ್ಕೆ ಕೊಡ್ತಾರೆ. ಶುಕ್ರವಾರ ಫ್ರೀ ಪ್ರಾಕ್ಟೀಸ್ 1 ಮತ್ತು ಫ್ರೀ ಪ್ರಾಕ್ಟೀಸ್ 2 ಅಂತ ಇರುತ್ತೆ. ಇದು 1 ಸೆಷನ್ ಕೂಡ ನಮಗೆ ಒಂದು 40-45 ನಿಮಿಷ ಇರುತ್ತೆ ಅನ್ಕೊಳ್ಳಿ, ಆಯಿತಾ? ಇಲ್ಲ 1 ಗಂಟೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲು. ಫ್ರೀ ಪ್ರಾಕ್ಟೀಸ್ 1, ಫ್ರೀ ಪ್ರಾಕ್ಟೀಸ್ 2 ಅಂತ ಇರುತ್ತೆ, 2 ಸರಿ ಪ್ರಾಕ್ಟೀಸ್ ಮಾಡೋಕ್ಕೆ. ಆಮೇಲಿಂದ ಶನಿವಾರನೂ ಅಷ್ಟೇ ಫ್ರೀ ಪ್ರಾಕ್ಟೀಸ್ 3, ಫ್ರೀ ಪ್ರಾಕ್ಟೀಸ್ 4 ಅಂತ ಇರುತ್ತೆ. ಆಮೇಲೆ ಶನಿವಾರನೇ ಕ್ವಾಲಿಫೈಯಿಂಗು ಆಗುತ್ತೆ. ಇದರಲ್ಲಿ ಕಾಲ್ ಗಂಟೆ ಟೈಮ್ ಇರುತ್ತೆ ಕ್ವಾಲಿಫೈಯಿಂಗಿಗೆ. ಈಗ ಫ್ರೀ ಪ್ರಾಕ್ಟೀಸ್ 1, ಈ ಪ್ರಾಕ್ಟೀಸಲ್ಲಿ ನಾನು ನಿಮಗೆ ಕೆಳಗಡೆ ಲ್ಯಾಪ್ ಟೈಮ್ ಅಂತ ಹೇಳಿದ್ದೆ. ಲ್ಯಾಪ್ ಟೈಮಲ್ಲಿ ಯಾವ್ದು ಬೆಸ್ಟ್ ಅಂತ ತಗೊಳ್ತಾರಂತ. ಈ 40 ನಿಮಿಷದಲ್ಲಿ ಅವ್ರು ಯಾವ್ದು ಲ್ಯಾಪ್ ಟೈಮು ಬೆಸ್ಟ್ ಮಾಡ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ ಈ 40 ನಿಮಿಷದಲ್ಲಿ ಫ್ರೀ ಪ್ರಾಕ್ಟೀಸ್ ಮನಿಂದ. ಹಂಗೆ ಪ್ರತಿ ಪ್ರಾಕ್ಟೀಸಲ್ಲೂ 1, 2, 3 ಅಲ್ಲಿ ಬೆಸ್ಟ್ ಲ್ಯಾಪ್ ಯಾವ್ದಿರುತ್ತೆ ಅವ್ರದ್ದು ಅದು ಮುಗಿಯೋದ್ರೊಳಗಡೆ ಅದನ್ನ ತಗೊಂಡು ಟೋಟಲ್ ಮಾಡಿಬಿಟ್ಟು ಅವ್ರದ್ದು ಟೈಮ್ನ ಹಾಕ್ತಾರೆ ಇಲ್ಲಿ, ಆಯ್ತಾ? ಕಂಬೈನ್ಡ್ ಬೆಸ್ಟ್ ಟೋಟಲ್ ಟೈಮ್ ಫಾರ್ ಕ್ವಾಲಿಫೈಯಿಂಗ್, ಇದು 3 ತಗೊಂಡು ಅದರಲ್ಲಿ ಯಾರು ತುಂಬಾ ಕಡಿಮೆ ಟೈಮ್ ತಗೊಂಡಿರ್ತಾರೆ ಅದನ್ನ ಲೀಸ್ಟ್ ಮಾಡ್ಕೊಂಡ್ ಬರ್ತಾರೆ 1, 2, 3 ಅಂತ. ಈಗ 21 ಜನ ರೇಸ್ ಮಾಡ್ತಿದ್ರೆ 21 ಜನದು ಲೀಸ್ಟ್ ಮಾಡ್ತಾರೆ ಯಾರು ಕಡಿಮೆ ಟೈಮ್ ತಗೊಂಡಿರ್ತಾರೆ ಈ 3ರಿಂದ ಅಂತ, ಬೆಸ್ಟ್ ಲ್ಯಾಪ್ ಮಾತ್ರ ತಗೊಂಡು, ಆಯ್ತಾ? ಅದನ್ನ ತಗೊಂಡು ಲೀಸ್ಟ್ ಮಾಡೋದ್ರಲ್ಲಿ ಫಸ್ಟ್ 10 ಜನ ಇರ್ತಾರಲ್ಲ ಅವರು ಡೈರೆಕ್ಟ್ ಆಗಿ ಕ್ವಾಲಿಫೈಯಿಂಗ್ 2 ಅಂತ ಇರುತ್ತೆ, ಅದಕ್ಕೆ ಹೋಗ್ತಾರೆ. ಮಿಕ್ಕಿದ್ದು 11 ಜನ ರೈಡರು ಕ್ವಾಲಿಫೈಯಿಂಗ್ 1 ಅಂತ ಇರುತ್ತೆ, ಅದಕ್ಕೆ ಹೋಗ್ತಾರೆ. ಈ ಕ್ವಾಲಿಫೈಯಿಂಗ್ 1 ಅಲ್ಲಿ ಏನಾಗುತ್ತೆ ಗೊತ್ತಾ, 15 ನಿಮಿಷ ಟೈಮ್ ಕೊಡ್ತಾರೆ. 15 ನಿಮಿಷ ಟೈಮಲ್ಲಿ ಮತ್ತೆ ಎಲ್ಲ ರೈಡರ್ಸು ಅವರು ಓಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಡಿಸ್ಬಿಟ್ಟು ಮತ್ತೆ ಲ್ಯಾಪ್ ಟೈಮ್ ತಗೊಳ್ತಾರೆ. ಯಾರು ಬೆಸ್ಟ್ ಲ್ಯಾಪ್ ಟೈಮ್ ತಗೊಂಡಿದ್ದಾರೆ ಅದನ್ನ ತಗೊಂಡು ಅವರಿಗೆ 13-14ರಿಂದ ನಿಲ್ಲಿಸ್ಕೊಂಡು ಹೋಗ್ತಾರೆ ರೇಸ್ಗೆ. 13ನೇ ಜಾಗದಲ್ಲಿ ನಿಂತ್ಕೊ, 14ನೇ ಜಾಗದಲ್ಲಿ ನಿಂತ್ಕೊ ಅಂತ ಅಂದ್ಬಿಟ್ಟು 11-12 ಬಂದಿರೋರಿಗೆ ಇವ್ರ ಜೊತೆಗೆ ಸೇರಿಸ್ತಾರೆ, ಫಸ್ಟ್ 10 ಪ್ಲಸ್ 2 ಜನ ಜೊತೆಗೆ. ಆಗ ಈ 12 ಜನ ಮತ್ತೆ ಕ್ವಾಲಿಫೈಯಿಂಗ್ 2 ಅಂತ ನಡೆಯುತ್ತೆ ಶನಿವಾರ ಸಂಜೆನೆ. ಇದನ್ನು ಈ 12 ಜನ ಇರ್ತಾರಲ್ಲ ಇವ್ರಿಗೂ 15 ನಿಮಿಷ ಕೊಡ್ತಾರೆ. ಇವ್ರು ಮತ್ತೆ 15 ನಿಮಿಷದಲ್ಲಿ ಫಾಸ್ಟ್ ಆಗಿ ಓಡಿಸ್ತಾರೆ. ಅವಾಗ ಒಬ್ಬ 1 ನಿಮಿಷ 30 ಸೆಕೆಂಡಿಗೆ ನಿಲ್ಲಿಸ್ತಾನೆ, ಒಬ್ಬ 1 ನಿಮಿಷ 29 ಸೆಕೆಂಡಿಗೆ ನಿಲ್ಲಿಸ್ತಾನೆ, 1 ನಿಮಿಷ 14 ಸೆಕೆಂಡಿಗೆ ಒಬ್ಬ ನಿಲ್ಲಿಸ್ತಾನೆ. ಆಗ 14 ಸೆಕೆಂಡ್ ಯಾರು ಮುಗಿಸಿರ್ತಾನೆ 15 ನಿಮಿಷದಲ್ಲಿ ಅವನನ್ನ ಫಸ್ಟ್ ನಿಲ್ಲಿಸ್ತಾರೆ. 29 ಸೆಕೆಂಡಿಗೆ ನಿಲ್ಲಿಸಿದವನ್ನ ಸೆಕೆಂಡು, 30 ಸೆಕೆಂಡ್ ನಿಲ್ಲಿಸ್ತಾನ ಥರ್ಡು, ಹಿಂಗೆ 12ನೇ ಪೊಸಿಷನ್ ತನಕ ಇಲ್ಲಿ ನಿಲ್ಲಿಸ್ತಾರೆ. ಇಲ್ಲಿ ಡಿಸೈಡ್ ಆಗಿರೋದ್ರಲ್ಲಿ 13ರಿಂದ ಡಿಸೈಡ್ ಮಾಡ್ಕೊಂಡು ನಿಲ್ಲಿಸ್ತಾರೆ. ಕ್ವಾಲಿಫೈಯಿಂಗ್ ಅಂತಂದ್ರೆ ಇದು ಫ್ರೀ ಪ್ರಾಕ್ಟೀಸ್ ಇಂದ ಕ್ವಾಲಿಫೈಯಿಂಗ್ ಬರ್ತಾರೆ. ಕ್ವಾಲಿಫೈಯಿಂಗ್ ಇಂದ ಎಲ್ಲಿ ನಿಂತ್ಕೊಳ್ಳೋದು ಅಂತ ಡಿಸೈಡ್ ಆಗುತ್ತೆ ರೇಸ್ಗೆ. ಇದ್ರ ಮೇಲೆ ಭಾನುವಾರ ನಡೆಯೋ ರೇಸ್ಗೆ ಅವರು ಎಲ್ಲೆಲ್ಲಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ತಾರೆ. ನಾನು ಇದರಲ್ಲಿ ತುಂಬಾ ಇನ್ನೂ ಡೀಟೇಲ್ಸ್ ಹೇಳ್ಬೋದು, ಸೆಕ್ಟರ್ 1, 2 ಅದು ಇದು ಅಂತ ಎಲ್ಲ. ನಾನು ಅಷ್ಟೆಲ್ಲ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ, ಇಷ್ಟು ತಿಳ್ಕೊಂಡ್ರೆ ಸಾಕು ನಿಮ್ಗೆ ನೋಡೋದಕ್ಕೆ. ನಿಮ್ಗೆ ಅಂಥದ್ರಲ್ಲೂ ಈ ಕ್ವಾಲಿಫೈಯಿಂಗು ಫ್ರೀ ಪ್ರಾಕ್ಟೀಸ್ ಸ್ವಲ್ಪ ಏನಾದ್ರು ಕನ್ಫ್ಯೂಸ್ ಆಯ್ತು ಅಂತಂದ್ರೆ ಇದನ್ನ ನೀವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೋದು. ಡೈರೆಕ್ಟ್ ಆಗಿ ರೇಸ್ ನೋಡ್ಬಿಟ್ಟು ಅದನ್ನು ಕೂಡ ನೀವು ಅರ್ಥ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಒಂದು 2-3 ಸರಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಯಾವ್ದಾದ್ರೂ ಅಷ್ಟೇ, ಒಂದ್ 2-3 ಸರಿ ಟ್ರೈ ಮಾಡಿದಾಗ್ಲೇ ಅದೇನಂತ ತಿಳ್ಕೊಳಕ್ಕಾಗೋದು ಅಲ್ಲ, ಸೇಮ್ ಇದು ಹಂಗೆ. ನೆಕ್ಸ್ಟ್ ನಾವ್ ಇವಾಗ ಎಲ್ಲಿ ನೋಡೋದು, ಹೇಗೆ ನೋಡೋದು ಅಂತ ಅಂದ್ಬಿಟ್ಟು ನೋಡೋಣ. ತುಂಬಾ ಕುತೂಹಲಕಾರಿಯಾದ ಟಾಪಿಕ್ ಇದು. ನಾವಿದನ್ನ ಎಲ್ಲಿ ನೋಡ್ಬೋದು ಅಂತಂದ್ರೆ ಟಿವಿಲಿ ನೋಡ್ಬೋದು. ಟಿವಿಲಿ ನಿಮಗೆ ಯೂರೋಸ್ಪೋರ್ಟ್ ಮತ್ತೆ ಯೂರೋಸ್ಪೋರ್ಟ್ HD ಅಂತ ಬರುತ್ತೆ ಚಾನಲ್ ನಮ್ಮ ಮನೆಗಳಲ್ಲಿ. ಅದರಲ್ಲಿ ನೋಡ್ಬೋದು. ನೀವು ಕೇಬಲ್ ಕನೆಕ್ಷನ್ ತೊಗೊಂಡಿದ್ರೆ ಅವ್ರ ಹತ್ರ ಕೇಳ್ಬಿಟ್ಟು ಆ್ಯಡ್ ಮಾಡಿಸ್ಕೊಬೋದು. ಇಲ್ಲ ಅಂತಂದರೆ ನಿಮ್ಮದು DTH ಇದ್ರೆ ಜಸ್ಟ್ ಹೋಗ್ಬಿಟ್ಟು ಆ ಚಾನಲ್ ಆ್ಯಡ್ ಮಾಡ್ಕೊಬೋದು. ನಿಮಗೆ ಸ್ಟಾರ್ ಸ್ಪೋರ್ಟ್ಸ್ ಥರನೇ ಯೂರೋಸ್ಪೋರ್ಟ್ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಬರುತ್ತೆ ಇದು.
ನಾರ್ಮಲಿ ರೇಸು ಇವಾಗ ಎಕ್ಸಾಂಪಲ್ಲು ನಮಗೆ ಯುರೋಪಲ್ಲಿ ಯಾವುದೋ ಒಂದು ದೇಶದಲ್ಲಿ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಸ್ಪೇನಲ್ಲಿ ನಡೆದ್ರೆ ಅಲ್ಲಿ ಲೋಕಲ್ ಟೈಮ್ ಮಧ್ಯಾಹ್ನ 2 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಆಯಿತಾ. ನಮಗಂದರೆ ಇಲ್ಲಿ ಸಂಜೆ ಒಂದು 5 ಗಂಟೆ 5:15 ಟೈಮ್ಗೆ ರೇಸ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಇಂಡಿಯಾದ ಟೈಮಲ್ಲಿ, ಗೊತ್ತಾಯ್ತಾ. ಯುರೋಪಲ್ಲೆಲ್ಲ ಮಧ್ಯಾಹ್ನ ನಡೆದ್ರೆ ನಮಗೆ ಸಂಜೆ ಇರುತ್ತೆ, ಅಮೇರಿಕಾದಲ್ಲಿ ನಡೆದ್ರೆ ನಮಗೆ ರಾತ್ರಿ ಇರುತ್ತೆ. ಹಾಗೇನೆ ಇಲ್ಲಿ ಏಷ್ಯಾದಲ್ಲಿ ಮಲೇಷ್ಯಾ, ಥೈಲ್ಯಾಂಡು, ಜಪಾನ್ ಈ ಕಡೆ ಎಲ್ಲ ನಡೆದ್ರೆ ನಮಗೆ ಮಧ್ಯಾಹ್ನ ಟೈಮ್ ಇರುತ್ತೆ. ಹಾಗೇನೆ ಎಲ್ಲಿ ನಡೆಯುತ್ತೆ ಕಾಂಟಿನೆಂಟು ಅನ್ನೋದ್ರ ಮೇಲೆ, ಖಂಡದ ಮೇಲೆ ನಮಗೆ ರೇಸ್ ಟೈಮು ಡಿಸೈಡ್ ಆಗುತ್ತೆ. ನಿಮಗೆ ಆ್ಯಪಲ್ಲಿ ನೋಡಬೇಕಂದ್ರೆ ಡಿಸ್ಕವರಿ ಪ್ಲಸ್ ಅಂತ ಎಲ್ಲ ಇದೆ ಕೆಲವು ಆ್ಯಪ್ಗಳು, ಅದರಲ್ಲಿ ಕೂಡ ನೋಡ್ಬೋದು. ನಿಮಗೆ ಜಿಯೋ ಟಿ ವಿ ಅಲ್ಲೆಲ್ಲ ಚಾನಲ್ಸ್ ಬಂದರೆ ಯೂರೋಸ್ಪೋರ್ಟು ಅದರಲ್ಲಿ ಕೂಡ ಹಾಕೊಂಡು ನೋಡ್ಬೋದು. MotoGP ವೆಬ್ಸೈಟಲ್ಲೇ ಹೋಗ್ಬಿಟ್ಟು ಲೈವ್ ಸ್ಟ್ರೀಮ್ ಮಾಡ್ಬೋದು ಇಂಟರ್ನೆಟ್ ಕನೆಕ್ಷನ್ ಚೆನ್ನಾಗಿದ್ರೆ. ಬಟ್ ಅದಕ್ಕೆ ಪಾಸ್ ತೊಗೋಬೇಕು, ವಿಡಿಯೋ ಪಾಸ್ ಎಲ್ಲ ತುಂಬ ಕಾಸ್ಟ್ಲಿ ಆಗುತ್ತೆ, ಅದಕ್ಕೆ ನಾನು ಅದನ್ನೇನು ರೆಕಮೆಂಡ್ ಮಾಡೋದಿಲ್ಲ. ಹಂಗೆ ಜುಗಾಡ್ ಮಾಡ್ತೀರಾ ಅಂತಂದರೆ ನೀವು ಆನ್ಲೈನಲ್ಲೇ ಸುಮ್ಮನೆ ಕೆಲವು ಲೈವ್ ಸ್ಟ್ರೀಮಿಂಗ್ ಲಿಂಕ್ಗಳಿರುತ್ತೆ, ಅದು ಹುಡುಕ್ಬಿಟ್ಟು ನಿಮ್ಮ ಇಂಟರ್ನೆಟ್ ಇದ್ದರೆ ಮೊಬೈಲಲ್ಲಿ ಡೈರೆಕ್ಟಾಗಿ ನೋಡ್ಬೋದು, ಟಿ ವಿ ಇಲ್ಲ ಅಂತಂದ್ರೂ. ಇನ್ನೊಂದು, ನೀವು ಇವಾಗ ಯಾವುದಾದ್ರೂ ದೇಶಕ್ಕೆ ಹೋಗಿ ನೋಡಬೇಕು ಲೈವ್ ಅಲ್ಲಿ ನಡೆಯೋದನ್ನೇ ಡೈರೆಕ್ಟಾಗಿ ಅಂತಂದ್ರೆ ಕೂಡ ನಿಮಗೆ ಒಂದು ಚಾನ್ಸ್ ಇದೆ. ನಾನು ಹೋಗಿದ್ದೆ 2018ರಲ್ಲಿ ಮಲೇಷ್ಯಾಗೆ ಹೋಗಿ ನೋಡಿದೆ. ನಮಗೆ ಇಂಡಿಯಾಗೆ ಹತ್ರದಲ್ಲಿ ನಡೆಯೋದಂತಂದರೆ ಈ ಕಡೆ ಕತಾರ್ ಅಂತ ನಡೆಯುತ್ತೆ, ಅಲ್ಲಿ ನೈಟ್ ರೇಸ್ ನಡೆಯುತ್ತೆ, ಇದೆ MotoGP. ಅದು ಬಿಟ್ಟರೆ ನಮಗೆ ಮಲೇಷ್ಯಾ, ಥೈಲ್ಯಾಂಡು, ಜಪಾನು ಇದೆಲ್ಲ ನಮಗೆ ಹತ್ತಿರ ಆಗಿರೋ ಜಾಗಗಳು, ಅಲ್ಲೆಲ್ಲ ರೇಸ್ ನಡೆಯುತ್ತೆ. ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ನೋಡ್ಬೋದು. ಆಲ್ಮೋಸ್ಟ್ 1,000ದಿಂದ 1,00,000 ತನಕ ಇರುತ್ತೆ ಟಿಕೆಟು. ನಮಗೆ ಒಂದು 5-10 ಸಾವಿರದಲ್ಲಿ ಅಫೋರ್ಡ್ ಮಾಡ್ಬೋದು ಟಿಕೆಟು. ಚೆನ್ನಾಗಿರೋ ಜಾಗದಲ್ಲೇ ಸಿಗುತ್ತೆ ಕೂತಿ ರೇಸ್ ನೋಡೋದಕ್ಕೆ ನಿಮಗೆ ಡೈರೆಕ್ಟಾಗಿ ಲೈವ್ ಆಗಿ. ಒಂದು 60-70 ಸಾವಿರ ಇಟ್ಕೊಂಡ್ರೆ ನೀವೆಲ್ಲ ಮಲೇಷ್ಯಾ, ಥೈಲ್ಯಾಂಡ್ಗೆ ಹೋಗ್ಬಿಟ್ಟು ನೋಡ್ಕೊಂಬರ್ಬೋದು ಒಂದು ವಾರ ಆರಾಮಾಗಿ ರೇಸ್ನ ಇದ್ಬಿಟ್ಟು. 3 ದಿನ ನೋಡಿಕೊಂಡು ರೇಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಸೊ ಈ ಆಪ್ಷನ್ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಡೈರೆಕ್ಟಾಗಿ ರೇಸ್ ನೋಡಿದ್ರೆ ಮಾತ್ರ ನೀವು ಹೋಗಿ ಅಷ್ಟು ದುಡ್ಡು ಸ್ಪೆಂಡ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳೋದೇ ಇಲ್ಲ. ಒಂದೊಂದು ರೂಪಾಯು ನಿಮ್ಗೆ ವರ್ತ್ ಅನಿಸುತ್ತೆ. ಆ ಡೈರೆಕ್ಟಾಗಿ ನೋಡೋ ಥ್ರಿಲ್ಲು ಮಜಾನೇ ಬೇರೆ. ಟಿವಿಲೂ ಮಜಾ ಇರುತ್ತೆ, ಬಟ್ ಡೈರೆಕ್ಟಾಗಿ ನಿಮ್ಮ ಜೀವನದಲ್ಲಿ ನೀವು ಒಂದ್ಸಲ ಇನ್ನೊಂದು ನೋಡಬೇಕು. ನೀವು ನೋಡ್ಬಿಟ್ಟು ಏನಾದರೂ ನಮ್ಗೆ ಇಷ್ಟ ಆಗಲಿಲ್ಲ ಅಣ್ಣ ಇದು ಅಂತ ಅಂದ್ಬಿಟ್ಟು ನೀವು ಯಾರಾದರೂ ಹೇಳಿದ್ರೆ ನಮ್ಗೆ ಇಷ್ಟ ಆಗಲಿಲ್ಲ ಗುರು ನಿಮ್ಮ ವೀಡಿಯೋ ಅದು ಒಂದು ರೇಸ್ ನೋಡಿ ಹೋಗಿ ಸುಮ್ಮನೆ ವೇಸ್ಟ್ ಆಯ್ತು ಅಂತ ಅಂದ್ಬಿಟ್ರೆ, ನೀವು ಹೇಳಿದಂಗೆ ನಾನು ಕೇಳ್ತೀನಿ, ಅಷ್ಟು ಚೆನ್ನಾಗಿರುತ್ತೆ ರೇಸು. ದಯವಿಟ್ಟು ನಿಮ್ಮ ಜೀವನದಲ್ಲಿ ಒಂದ್ಸಲ ಡೈರೆಕ್ಟಾಗಿ ರೇಸ್ನ ಹೋಗ್ಬಿಟ್ಟು ನೋಡಿ, ಯಾವಾಗಾದರೂ ನಿಮ್ಗೆ ಚಾನ್ಸ್ ಸಿಗ್ತಾರೆ. ಅನಿಸ್ಬೋದು ಏನಿದು ಇಷ್ಟೆಲ್ಲ ಕಷ್ಟ, ಇಷ್ಟೆಲ್ಲ ಕಾಂಪ್ಲೆಕ್ಸು, ಏನು ಅರ್ಥ ಆಗಲ್ಲ, ಹೆಂಗೆ ನೋಡೋದು ಅದು ಇದು ಅಂತ ಅಂದ್ಬಿಟ್ಟು. ನಾನು ಏನು ಹೇಳ್ತೀನಿ ಅಂತಂದರೆ ತುಂಬ ವಿಚಾರ ಮಾಡೋಕ್ಕೆ ಹೋಗ್ಬಿಡಿ. ಇಷ್ಟೆಲ್ಲ ಸಿಂಪಲಾಗಿ ಏನು ಗೊತ್ತಾ, ಯಾರು ರೇಸ್ ಮುಗಿಸ್ತಾನೆ ಫಸ್ಟು ಅವ್ನು ವಿನ್ ಆಗ್ತಾನೆ. ನೀವು ಅವ್ರ ಫ್ಯಾನು ಇವ್ರ ಫ್ಯಾನು ಇವೆಲ್ಲ ಏನು ಅಂದ್ಕೊಂಬಿಡಿ, ಹೋಗ್ಬಿಟ್ಟು ಪ್ಲೇನಾಗಿ ನೋಡಿ. ನಿಮಗೆ ಯಾವ ಟೈಮಲ್ಲಿ ಇದೆ, ಯಾವಾಗೂ ಒಂದು ಹೇಳಿದ್ದೀನಿ ಸಂಡೇನೇ ರೇಸ್ ನಡೆಯೋದು. ಆದ್ದರಿಂದ ಸಂಡೇ ಯೂಶ್ವಲಿ ಮಧ್ಯಾಹ್ನ ಸಂಜೆ ಈ ಥರ ಇರುತ್ತಿಲ್ಲ, ರಾತ್ರಿ ಇರುತ್ತೆ. 3/4 ಗಂಟೆಗೆ ರೇಸ್ ಮುಗ್ದೇ ಹೋಗ್ಬಿಡುತ್ತೆ. ಅವರು 350-360 ಕಿಲೋಮೀಟ್ರ್ ಸ್ಪೀಡಲ್ಲಿ ಬಂದ್ಬಿಟ್ಟು ಒಂದು ಕಾರ್ನರ್ಗೆ ಬಂದಾಗ ಚಕ್ ಅಂತ ಬ್ರೇಕ್ ಹಾಕ್ಬಿಟ್ಟು ಆ ಬೈಕ್ನ ಹಿಂಗೆ ಮಲಗಿಸ್ತಾರಲ್ಲ, ಆ ಲೀನ್ ಆ್ಯಂಗಲ್ಲು ಅವ್ರದ್ದು, ಇದು ಒಬ್ರನ್ನೊಬ್ರನ್ನ ಓವರ್ಟೇಕ್ ಮಾಡೋದು, ನಿಮಗೆ ಹೆಂಗೆ ನಿಮ್ಮ ರೋಮಗಳನ್ನ ಎದ್ದು ನಿಲ್ಸುತ್ತೆ. ನೀವು ಅದನ್ನ ಒಂದ್ಸಲ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಷ್ಟು ಫೈಟ್ ಇರುತ್ತೆ. ಅದಕ್ಕೆ ಅದನ್ನು ಜಸ್ಟ್ ನೋಡ್ಬಿಟ್ಟು ಎಂಜಾಯ್ ಮಾಡಿ. ತುಂಬ ಟೆಕ್ನಿಕಲಾಗಿ ಹೋಗೋಕೆ ಹೋಗ್ಬೇಡಿ. ನಿಮ್ಗೆ ಏನಾರು ಗೊತ್ತಾಗಿಲ್ಲ ಅಂದರೆ ಕೇಳಿ, ಇನ್ನೊಂದು ವೀಡಿಯೋ ಮಾಡೋಣ, ಆದಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ನಂಗೆ ಗೊತ್ತು ನಾನು ಈ ವಿಡಿಯೋಲಿ ಸುಮಾರು ಏನಾರು ಮಿಸ್ ಮಾಡಿರ್ಬೋದು, ಯಾಕಂದರೆ ತುಂಬ ವಿಚಾರಗಳಿರುತ್ತೆ. ಮಾಡುವಾಗ ಕೆಲವುದು ಮರ್ತು ಹೋಗಿರ್ಬೋದು, ನಾನು ಇಲ್ಲ ಮಿಸ್ ಮಾಡಿರ್ಬೋದು. ಏನಾರು ತಪ್ಪು ಹೇಳಿದರೆ ನನ್ನ ತಿಳುವಳಿಕೆಗೆ ಇರೋ ಅಷ್ಟು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ತಪ್ಪು ಹೇಳಿದರೆ ಅದಕ್ಕೂ ಕೂಡ ಸಾರಿ. ಆಮೇಲಿಂದ ನಿಮ್ಗೆ ಇನ್ನೂ ಡೌಟ್ಸ್ ಕೆಲವುದಿದೆ ಅಂತಂದರೆ, ಇಲ್ಲ ಯಾವಾಗ ರೆಸಿಪಿ ತಿಳ್ಕೊಬೇಕಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಡೈರೆಕ್ಟ್ ಮೆಸೇಜ್ ಹಾಕಿ ಆದಷ್ಟು ರೆಸ್ಪಾಂಡ್ ಮಾಡಿ ನಿಮಗೆಲ್ಲ ತಿಳಿಸ್ತೀನಿ. ಸೊ ದಯವಿಟ್ಟು ನೋಡಿ, ಈ ವಿಡಿಯೋಗೆ ತುಂಬ ಕಷ್ಟಪಟ್ಟು ನಿಮಗೆಲ್ಲ ರೇಸಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಬೇಕು, ನಮ್ಮ ಇಂಡಿಯಾನು ಮುಂದೆ ಹೋಗಬೇಕು, ತಿಳ್ಕೊಬೇಕು ನಮ್ಮ ಜನ ಅಂತ ಅನ್ನೋ, ನಮ್ಮ ಕರ್ನಾಟಕ ಜನ ಸ್ವಲ್ಪ ತಿಳ್ಕೊಬೇಕು ಅನ್ನೋ ಒಂದು ಆಸೆಯಿಂದ ಈ ವಿಡಿಯೋ ಮಾಡಿದ್ದೀನಿ. ಸೊ ನೋಡಿ, ದಯವಿಟ್ಟು ಶೇರ್ ಮಾಡಿ ಎಲ್ಲರ ಜೊತೆ. ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಹಾಕಿ. ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು, ಈ ಥರ ವೀಡಿಯೋಸ್ ಇನ್ನೂ ಜಾಸ್ತಿ ಮಾಡಬೇಕಿಲ್ಲ, ಇಂಪ್ರೂವ್ಮೆಂಟ್ ಮಾಡ್ಕೊಬೇಕಂತಂದರೆ ಅದನ್ನೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ನಿಮ್ಗೆಲ್ರಿಗೂ. ಸಿಗೋಣ. ಚೌ, ಬೈ ಬೈ ಗಾಯ್ಸ್.